ಕಲ್ಲಂಗಡಿ ಡೇಂಜರ್ ಡೇಂಜರ್ ಅಪಾಯಕಾರಿ ಕೆಮಿಕಲ್ ಮಿಕ್ಸ್ ಆಗಿದೆಯಾ ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. 5 ಕೋಟಿ ರೂಪಾಯಿ ಹಣಕ್ಕಾಗಿ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಡ್ನಾಪ್ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತೆಯನ್ನು ಘಟಪ್ರಭಾ ಪೊಲೀಸರು ಬಂಧಿಸಿದ್ದಾರೆ. ಮಂಜುಳಾ ರಾಮನಗಟ್ಟಿ ಬಂಧಿತ ಆರೋಪಿ ಎಂದು ಗುರುತಿಸಲಾಗಿದೆ. ಫೆಬ್ರವರಿ 14ರಂದು ಮೂಡಲಗಿ ತಾಲೂಕಿನ ರಾಜಾಪುರ ಗ್ರಾಮದ ಉದ್ಯಮಿ ಬಸವರಾಜ ಅಂಬಿ ಅವರನ್ನ ಆರೋಪಿಗಳು ಕಿಡ್ನಾಪ್ ಮಾಡಿದ್ರು. ಕಿಡ್ನಾಪ್ ಮಾಡಿ 5 ಕೋಟಿ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಕಿಡ್ನಾಪ್ ಪ್ರಕರಣ ದಾಖಲಾದ 24 ಗಂಟೆಯಲ್ಲಿ ಪೊಲೀಸರು ಬಸವರಾಜನನ್ನ ರಕ್ಷಣೆ ಮಾಡಿದ್ರು. ಪ್ರಕರಣ ಸಂಬಂಧ ಪೊಲೀಸರು 6 ಜನರನ್ನ ಬಂಧಿಸಿದ್ರು. ತನಿಖೆ ವೇಳೆ ಕಿಡ್ನಾಪ್ನ ಮಾಸ್ಟರ್ ಪ್ಲಾನ್ ಮಾಡಿರುವುದು ಕಿಂಗ್ ಪಿನ್ ಮಂಜುಳಾ ಎಂಬ ವಿಚಾರ ತಿಳಿದಿದೆ. ಮಂಜುಳಾ ಮಗ ಈಶ್ವರ ರಾಮನಗಟ್ಟಿಯನ್ನು ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದಾಗ ವಿಚಾರ ಬಹಿರಂಗವಾಗಿದೆ. ಇನ್ನು ಮಗ ಮತ್ತು ಸ್ನೇಹಿತರು ಮಂಜುಳಾ ನೀಡಿದ ಪ್ಲಾನ್ ಮೇಲೆ ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿರುವುದು ಬೆಳಕಿಗೆ ಬಂದಿದೆ. ತನಿಖೆ ಸಂದರ್ಭದಲ್ಲಿ ಸಿಕ್ಕ ತಾಂತ್ರಿಕ ಸಾಕ್ಷಿ ಸೇರಿ ಆರೋಪಿಗಳ ಹೇಳಿಕೆ ಆಧರಿಸಿ ಮಂಜುಳಾನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ದೃಢವಾಗಿದೆ. 6ನೇ ದಿನವೂ ವೈರಸ್ ನಿರ್ಮೂಲನೆಗೆ ಮತ್ತಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಗ್ರಾಮಕ್ಕೆ ಪಶುಪಾಲನಾ ಇಲಾಖೆಯ ಆಯುಕ್ತ ಶ್ರೀರೂಪ ಭೇಟಿ ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಹಕ್ಕಿ ಜ್ವರ ಪೀಡಿತ ಗ್ರಾಮದಲ್ಲಿ ಕೈಗೊಂಡ ಕ್ರಮಗಳ ಪರಿಶೀಲನೆ ನಡೆಸಿದರು. ಇವರ ಜೊತೆಗೆ ವೈಜ್ಞಾನಿಕ ಸಂಸ್ಥೆಯ ಹಿರಿಯ ವಿಜ್ಞಾನಿ ಚಂದ್ರನಾಯಕ್ ಭೇಟಿ ಕೊಟ್ಟಿದ್ದಾರೆ. ಚಂದ್ರನಾಯಕ್ರನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿಯಾಗಿ ನೇಮಕ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡಿದ ಅವರು, ವರದಹಳ್ಳಿ ಗ್ರಾಮದ ಮೇಲೆ 90 ದಿನಗಳ ಕಾಲ ನಿಗಾ ಇಡಲಿದ್ದೀವಿ. ಸುತ್ತಮುತ್ತಲ ಗ್ರಾಮಗಳ ಮೇಲೂ ನಿಗಾ ಇಡಲಿದ್ದು ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳಿಸಲಿದ್ದೀವಿ. ಮನುಷ್ಯರಿಗೆ ಹಕ್ಕಿ ಜ್ವರ ಹರಡೋದು ತೀರಾ ಕಡಿಮೆ. ಯಾರು ಕೂಡ ಆತಂಕ ಪಡಬೇಡಿ ಎಂದರು. ರೌಡಿ ಶೆಟ್ಟರ್ ಹೈದರ್ ಅಲಿ ಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕದ್ದ ಬೈಕ್ನಲ್ಲಿ ಬಂದ ಆರೋಪಿಗಳು ಹೈದರ್ ಅಲಿ ಕೊಲೆ ಮಾಡಿದ್ದಾರೆ ಅಂತ ಪೊಲೀಸರ ತನಿಖೆಯಲ್ಲಿ ಮಾಹಿತಿ ಬಹಿರಂಗ ಆಗಿದೆ. ಇಂದ್ರನಗರದಲ್ಲಿ ಡ್ಯೂಕ್ ಬೈಕ್ ಕಳವು ಮಾಡಿದ್ದ ಆರೋಪಿ ರಿಜ್ವಾನ್ ಕಳೆದ ಡಿಸೆಂಬರ್ನಲ್ಲಿ ಅಶೋಕ್ನಗರ ಪೊಲೀಸರ ಕೈಯಲ್ಲಿ ಸಿಕ್ಕಿಬಿದ್ದಿದ್ದ. ಶಿವಮೊಗ್ಗದಿಂದ ಗಡೀಪಾರಾಗಿದ್ದ ರಿಜ್ವಾನ್ ಅನ್ನ ಅಶೋಕ್ನಗರ ಪೊಲೀಸರು ಬಂಧಿಸಿದ್ರು. ಪೂರ್ವಾಪರ ವಿಚಾರಿಸದೆ ರಿಜ್ವಾನ್ ಅನ್ನ ಜೈಲಿಗೆ ಕಳಿಸಿದ್ರು. ಕಾರಾಗೃಹದಿಂದ ರಿಲೀಸ್ ಆಗ್ತಾ ಇದ್ದ ಹಾಗೆ ಅದೇ ಕದ್ದ ಬೈಕ್ ಅನ್ನ ಬಳಸಿ ಹೈದರ್ ಫಾಲೋ ಮಾಡಿ ಕೊಲೆಗೈದಿದ್ದಾರೆ. ಇನ್ನೊಂದು ಕಡೆಗೆ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ಆರೋಪಿಗಳು ಖತರ್ನಾಕ್ ಕೊಲೆಗಾರರು ಎಂಬುದು ಖಾಕಿ ತನಿಖೆಯಲ್ಲಿ ಗೊತ್ತಾಗಿದೆ. ಈ ಹಿಂದೆ ಡ್ಯಾಗರ್ ಹಿಡಿದು ಪೋಸ್ಟ್ ಕೊಟ್ಟಿದ್ದ ಕೊಲೆಗಾರರು ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಡಪ್ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡೋಕೆ ಡ್ಯಾಗರ್ ಹಿಡಿದು ಮತೀನ್, ದರ್ಶನ್, ರಿಜ್ವಾನ್, ರೆಹಾನ್, ಸದ್ದಾಮ್ ಹಾಗೂ ವಾಸಿಂ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ. ಇದು ಎಲ್ಲೆಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಬೇಸಿಗೆ ಶುರುವಾಯ್ತು, ಬಿಸಿಲಂತೂ ಕೇಳುವಂತೆ ಇಲ್ಲ. ಇರ್ಲಿ, ಕಲ್ಲಂಗಡಿ ಹಣ್ಣು ತಿಂದು ದೇಹ ತಂಪು ಮಾಡಿಕೊಳ್ಳೋಣ ಅಂತಿದ್ರೆ ಜಸ್ಟ್ ಥಿಂಕ್ ಅಂಡ್ ಈಟ್. ಅಯ್ಯೋ, ಯಾಕೆ ಹೀಗೆ ಹೇಳ್ತಿದ್ದೀರಾ ಅಂದ್ರೆ ಕಲರ್ ಆಗಿ ಕಾಣೋ ಕಲ್ಲಂಗಡಿ ಹಣ್ಣು ಡೇಂಜರ್ ಆಗಿದೆ. ಕಲ್ಲಂಗಡಿ ಹಣ್ಣು ಕಲರ್ಫುಲ್ ಆಗಿ ಕಾಣೋಕೆ ಅಪಾಯಕಾರಿ ಕೆಮಿಕಲ್ ಹಾಕಿರುವ ಬಗ್ಗೆ ಆರೋಗ್ಯ ಇಲಾಖೆಗೆ ದೂರು ಬಂದಿದೆ. ಈ ಬೆನ್ನಲ್ಲೇ ಕೆಲವು ಕಲ್ಲಂಗಡಿಗಳ ತುಂಡನ್ನ ಸಂಗ್ರಹಿಸಿ ಸ್ಯಾಂಪಲ್ ಅನ್ನ ಲ್ಯಾಬ್ಗೆ ಕಳುಹಿಸಿದ್ದಾರೆ. ಲ್ಯಾಬ್ನ ವರದಿ ಬಂದ ಬಳಿಕ ಕಲ್ಲಂಗಡಿ ಅಸಲಿ ಬಣ್ಣ ಬಯಲಾಗಲಿದೆ. ಇನ್ನು ಕಲ್ಲಂಗಡಿ ಹಣ್ಣಿಗೆ ಕೆಮಿಕಲ್ ಹಾಕಿದ್ದಾರಾ, ಕಲರ್ ಕಂಡು ಹಿಡಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಎಫ್ಎಸ್ಎಸ್ಐ ಮಾಹಿತಿ ಸಮೇತ ಡಾಕ್ಟರ್ ಶರತ್ ಕುಲಕರ್ಣಿ ಎಳೆಯಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಬೆಂಗಳೂರಿನ ಸೀತಾ ಸರ್ಕಲ್ನಲ್ಲಿ ನಡೆದಿದ್ದ ಅಪಘಾತ ಎಲ್ಲರ ಮನ ಕಲುಕುವಂತಿತ್ತು. ಕಿಲ್ಲರ್ ಎಂಬ ಹಣೆಪಟ್ಟಿ ಹೊತ್ತುಕೊಂಡಿರುವ ಬಿಎಂಟಿಸಿಗೆ 2 ಅಮಾಯಕ ಜೀವಗಳು ಬಲಿಯಾಗಿದ್ವು. 2 ಬಿಎಂಟಿಸಿಗಳ ನಡುವೆ ಆಟೋ ಸಿಲುಕಿ ಅಪ್ಪಚ್ಚಿಯಾಗಿ ಹೋಗಿತ್ತು. ಅಪಘಾತದ ದೃಶ್ಯ ಎದೆ ನಡುಗಿಸುವಂತಿತ್ತು. ಇನ್ನು ಘಟನೆಯಲ್ಲಿ ಬಸ್ ಬ್ರೇಕ್ ಫೇಲ್ ಆಯ್ತಾ, ಚಾಲಕನ ನಿರ್ಲಕ್ಷ್ಯನ ಎಂಬ ಪ್ರಶ್ನೆ ಈಗ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಹೀಗಾಗಿ ನಿಮ್ಮ ಪಬ್ಲಿಕ್ ಟಿವಿ ಬಿಎಂಟಿಸಿ ಬಸ್ಗಳ ಫಿಟ್ನೆಸ್ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದ್ದು ಶಾಕಿಂಗ್ ವಿಚಾರ ಬಯಲಾಗಿದೆ. ಬಂಡೂರು ಡಿಪೋನ ಬಸ್ ನಂಬರ್ KA 57 F3223 ಬಿಎಂಟಿಸಿ ಬಸ್ ಹತ್ತಿ ಫಿಟ್ನೆಸ್ ಸರ್ಟಿಫಿಕೇಟ್ ಕೇಳಿದ್ರೆ ಚಾಲಕ ಫಿಟ್ನೆಸ್ ಸರ್ಟಿಫಿಕೇಟ್ ಎಲ್ಲಿದೆ ಅಂತ ಹುಡುಕಾಡಿದ್ದಾರೆ. ಜೊತೆಗೆ ಪಬ್ಲಿಕ್ ಟಿವಿ ಪ್ರಶ್ನೆಗೆ ಹೇಗೆ ತಡಬಡಾಯಿಸಿದ್ದಾರೆ. ಅದೇ ರೀತಿ ಗುಂಜೂರು ಡಿಪೋನ KA 57 F3221 ಮತ್ತೊಬ್ಬ ಬಿಎಂಟಿಸಿ ಚಾಲಕರನ್ನ ಕೇಳಿದ್ರೆ ಅದರ ಬಗ್ಗೆ ಮಾಹಿತಿನೇ ಇಲ್ಲ, ಹಿಂದೆ ಅಂಟಿಸಿದ್ದಾರೆ ನೋಡಿ ಅಂತ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಸರ್, ಇದೆಲ್ಲ ಫಿಟ್ನೆಸ್ ಇದೆ ಸರ್. ಇದು ಮತ್ತೆ ಸರ್ಟಿಫಿಕೇಟ್ ಎಲ್ಲಿದೆ ಸರ್? ಅದು ಸರ್ಟಿಫಿಕೇಟ್ ಹಾಕೋದು ಮಾಡ್ತಿದ್ದಾರೆ ಅಷ್ಟೇ. ಅದೇ ಅವ್ರು ಹಿಂದ್ಗಡೆ ಹಾಕ್ಬೇಕಾಗಿತ್ತು ಸರ್, ಅದು ಹಾಕಿರಲಿಲ್ಲ ಅನ್ಸುತ್ತೆ. ಹಿಂದಕ್ಕೆ ಕೊಟ್ಟಿರ್ತಾರೆ ಇವರು. ಇಲ್ಲ, ಅಲ್ಲಿಲ್ವಲ್ಲ. ಇಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಜೀವನಾಡಿ ಅಂದ್ರೆ ಥಟ್ ಅಂತ ಹೇಳೋದೇ ಬಿಎಂಟಿಸಿ ಬಸ್ ಹೆಸರು. ಆದ್ರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಚಾಲಕರ ನಿರ್ಲಕ್ಷ್ಯದಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದರಿಂದ ಬಿಎಂಟಿಸಿ ನಿಗಮಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ. ಈ ಹಿನ್ನೆಲೆ ಎಚ್ಚೆತ್ತ ಬಿಎಂಟಿಸಿ ಸಂಸ್ಥೆ ಅಪಘಾತ ತಡೆಯೋಕೆ ಕಠಿಣ ನಿಯಮ ಜಾರಿಗೆ ತರೋಕೆ ಚಿಂತನೆ ನಡೆಸಿದೆ. ಬಿಎಂಟಿಸಿ ಅಪಘಾತ ಪ್ರಕರಣಗಳು ನಡೆಯುತ್ತಿವೆ. ಅಮಾಯಕ ಸಾರ್ವಜನಿಕರು ಬಲಿಯಾಗುತ್ತಾ ಇದ್ದಾರೆ. ಸಾರ್ವಜನಿಕರ ಜೀವಕ್ಕೆ ಬೆಲೆನೇ ಇಲ್ವಾ ಎಂಬ ಪ್ರಶ್ನೆ ಕಾಡುತ್ತೆ. ಮೊನ್ನೆ ನಡೆದ ಬಿಎಂಟಿಸಿ ಮತ್ತು ಅಪಘಾತ ಪ್ರಕರಣದ ಬಳಿಕ ಸಾರಿಗೆ ಇಲಾಖೆ ಎಚ್ಚೆತ್ತಿದ್ದು ಬಿಎಂಟಿಸಿ ಅಪಘಾತ ಪ್ರಕರಣ ತಡೆಗೆ ಮುಂದಾಗಿದೆ. ಹೊಣೆಗೇಡಿತನದಿಂದ ಅಪಘಾತ ಮಾಡಿದರೆ ಚಾಲಕನನ್ನ ಕೆಲಸದಿಂದ ವಜಾ ಮಾಡೋ ನಿರ್ಧಾರ ಮಾಡೋಕೆ ಸಾರಿಗೆ ಚಿಂತಿಸಿದೆ. ಇಂತಹ ನಿಯಮ ಜಾರಿ ಮಾಡಿ ಪಾಲಿಸಲು ಇಂದು ಅಥವಾ ನಾಳೆ ಆದೇಶ ಮಾಡುವ ಸಾಧ್ಯತೆ ಇದೆ.
ಇವತ್ತಿನ ಮಕ್ಕಳೇ ನಾಳಿನ ದೇಶದ ಭವಿಷ್ಯ ಅನ್ನೋದು ಗೊತ್ತೇ ಇದೆ. ದೇಶದ ಭವಿಷ್ಯ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಚೆನ್ನಾಗಿ ಓದ್ಬೇಕು, ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಒಳ್ಳೆ ಉದ್ಯೋಗ ಮಾಡಬೇಕು. ರಾಜ್ಯದ ವಿವಿಧ ಶಾಲಾ ಕಾಲೇಜಿನಲ್ಲಿ ಪರೀಕ್ಷೆಗಳು ಶುರುವಾಗಿದೆ. ಆದರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಶಾಲೆಯೊಂದರ ಸೂಚನಾ ಫಲಕ ಸಿಕ್ಕಾಪಟ್ಟೆ ಮೆಸೇಜ್ ಕೊಡುವಂತಿದೆ. ಕೂತ್ಕೊಂಡು ಓದಿ ಉದ್ಧಾರ ಆಗಿ, ಇಲ್ಲವೇ ಜಾತ್ರೆಯಲ್ಲಿ ಪಿಪಿ ಬಳೆ ಮಾರಬೇಕಾಗತ್ತೆ ಅಂತ ಸೂಚನಾ ಫಲಕದ ಮೇಲೆ ಫೋಟೋ ಹಾಕಲಾಗಿದೆ. ಮಾರ್ಚ್ ತಿಂಗಳು ಶುರು, ಜಾತ್ರೆಗಳು ಜೊತೆಯಲ್ಲೇ ಬರ್ತಾ ಇದೆ. ಇದರೊಟ್ಟಿಗೆ ಪರೀಕ್ಷೆಗಳು ಬಾಗಿಲಲ್ಲಿ ನಿಂತಿದೆ. ಹೀಗಾಗಿ ವಿದ್ಯಾರ್ಥಿಗಳು ಜಾತ್ರೆಯತ್ತ ಮುಖ ಮಾಡಿ ಉಜ್ವಲ ಭವಿಷ್ಯವನ್ನ ಹಾಳು ಮಾಡ್ಕೊಳ್ಬೇಡಿ. ಮನೆಯಲ್ಲಿ ಕೂತು ಪುಸ್ತಕ ಹಿಡಿದು ಇಷ್ಟಪಟ್ಟು ಓದಿ ಉದ್ಧಾರ ಆಗಿ. ಒಂದ್ ವೇಳೆ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಅದೇ ಜಾತ್ರೆಯಲ್ಲಿ ಪಿಪಿ ಬಳೆ ಮಾರಬೇಕಾಗತ್ತೆ. ಇನ್ನು ಮುಂದಿನ ಭವಿಷ್ಯಕ್ಕಾಗಿ ಓದುನಿ, ಹೆತ್ತವರ ಭವಿಷ್ಯಕ್ಕಾಗಿ ಓದು ಅಂತ ಸೂಚನಾ ಫಲಕದಲ್ಲಿ ಫೋಟೋ ಹಾಕಲಾಗಿದೆ.